Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇವರು ಸಲಹೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ನಿಮ್ಮ ಸಭೆ ರಾಜೀನಾಮೆ ಪಡೆಯುವಂಥದ್ದು ಸೂಕ್ತ ಅನ್ನೋದು. ಯಾಕಂದ್ರೆ ನಾಳೆ ಸಿಬಿಐ ಬಂದ ಮೇಲೆ ಸರ್ಕಾರಕ್ಕೆ ತಲೆ ಕಟ್ಟುವಂಥ ಪ್ರಯತ್ನ ನೋಡಿ. ಸಿಬಿಐ ಹೆಜ್ಜೆ ಇಡೋದು ಒಳ್ಳೇದು ಅನ್ನೋದು ಸಲಹೆ ಕೊಟ್ಟಿದ್ದಾರೆ. ನೋಡಿ, ನಾಗೇಂದ್ರ ಅವರು ರಾಜೀನಾಮೆ ಕೊಡೋದು ಅಥವಾ ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ. ನಂಬರ್ 1. ನಂಬರ್ 2, ಕ್ಯಾಬಿನೆಟಿಂದ ರಾಜೀನಾಮೆ ತೊಗೊಳೋದು ಬಿಡೋದು ಅದು CM ಅವರ ಪರಮಾಧಿಕಾರ ಅವರಿಗಿದೆ. ಅವ್ರದ್ದಾದಂಥ ಏನೋ ಕ್ಯಾಬಿನೆಟ್ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು, ಈಸ್ ದ ಹೆಡ್ ಆಫ್ ದ ಕ್ಯಾಬಿನೆಟ್, ಫಸ್ಟ್ ಅಮಂಗ್ ಈಕ್ವಲ್ಸ್ ಅವರೇ. ಸೊ ಅವ್ರು ತೀರ್ಮಾನ ತೊಗೋತಾರೆ. ಅವರಿಬ್ಬರು ಮಾತಾಡಿಕೊಂಡು ಪಕ್ಷಕ್ಕೆ ಏನು ಒಳ್ಳೆಯದು, ಸರ್ಕಾರಕ್ಕೆ ಏನು ಒಳ್ಳೆಯದು ಅದನ್ನು ಅವರು ಮಾಡ್ತಾರೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆದರೆ CBI ಬರ್ತಾರೆ, NIA ಬರ್ತಾರೆ ಅಂತ ಹೆದರ್ಬಿಟ್ಟು ಕೊಡೋದೇನಕ್ಕೆ? ಈಗ ಉದಾಹರಣೆಗೆ ಹೋದ ಬಾರಿ ನಮ್ಮ ಯಾರು ಜಾರ್ಜ್ ಅವರು ಈಗ ಗಣೇಶ್ ಪ್ರಕರಣದಲ್ಲಿ, DK ರವಿ ಅವ್ರ ಪ್ರಕರಣದಲ್ಲಿ ರಾಜೀನಾಮೆ ಅವರು ನೈತಿಕ ಹೊಣೆ ಹೊತ್ತು ಕೊಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು? CBI ಕೊಟ್ಟವಲ್ಲ. CBIಯಿಂದ ಏನಾಯಿತು? ಅವರು ನೋಡಿ, ಅವರು ನೈತಿಕತೆಯನ್ನು ತಗೊಂಡು ಏನು ಮಾಡಿ ಅದು ನೋಡಿ. ಅಲ್ಲೇನಿತ್ತು, ಇಲ್ಲ ಒಂದು ನಿಮಿಷ, ಅಲ್ಲೇನಿದೆ, ಅಲ್ಲಿ ಡೈರೆಕ್ಟಾಗಿ ಜಾರ್ಜ್ ಅವ್ರ ಹೆಸರು ಹೇಳಿದರು ಡೆತ್ ನೋಟ್ನಲ್ಲಿ. ಇಲ್ಲಿ ಈ ಇಬ್ಬರು ಅಧಿಕಾರಿಗಳು ಹೇಳಿದ್ದಾರೆ, ಅವ್ರಿಗೆ ಆರ್ಡರ್ ಎಲ್ಲಿಂದ ಸಿಕ್ಕಿದೆ, ಬಹುಶಃ ಸಿಕ್ಕಿರ್ಬೋದು, ಮೌಖಿಕ ಏನೋ ಆದೇಶಗಳಂತ ಬರೆದಿರೋದು, ಉಲ್ಲೇಖಿಸಿರೋದು. ನೇರವಾಗಿ ಹೌದು ಮಂತ್ರಿಗಳನ್ನ ಕರೆಸಿ ನನ್ನ ಮೇಲೆ ಒತ್ತಡ ಹೇರಿ ಏನು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಮಾಡಲಿಕ್ಕೆ ನನಗೆ ಒತ್ತಾಯ ಮಾಡ್ತಾ ಇದ್ರು ಅಂದರೆ ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಬಟ್ ವಾಟ್ ಎವರ್ ಇಟ್ ಈಸ್, ಈಗ ಅಲ್ಲಿ 164 ಏನಲ್ಲಿ ಏನು ಹೇಳಿದ್ದಾರೆ MD ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್ ಅದನ್ನು ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರಿಗೆ ಕರೆಸಿ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಇನ್ನು ಸಾಕ್ಷಿಗಳು ಏನೇನಿದೆ ಅಂತ ಗೊತ್ತಿಲ್ಲ ನಮಗೆ. ಈಗ ನಾಗೇಂದ್ರ ಅವರ ಹೇಳಿಕೆ ಮತ್ತು ನಡವಳಿಕೆಗಳು ಕೂಡ ಕೆಲವು ಅನುಮಾನ ಮೂಡಿಸೋ ರೀತಿಯಲ್ಲಿ 45 ಕೋಟಿ ವಾಪಸ್ ಬಂದುಬಿಟ್ಟಿದೆ ಅಂತ ಮಾಹಿತಿ ಹೇಳ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ. ಆದರೆ ಇಲಾಖೆಯ ನಿಗಮದಲ್ಲಿ ಪ್ರಶ್ನೆ ಮಾಡಿದರೆ ಕೇವಲ 5 ಕೋಟಿ ಮಾತ್ರ ವಾಪಸ್ ಬಂದಿದೆ. ನನಗೆ ಅದು ಮಾಹಿತಿ ಇಲ್ಲ ಎಷ್ಟು ವಾಪಸ್ ಬಂದಿದೆ ಅಂತ. ಅಂದರೆ ನೋಡಿ, ಇದು ಪ್ರಕರಣ ಬಯಲಿಗೆ ಬಂದ ತಕ್ಷಣವೇ, ಬೆಳಕಿಗೆ ಬಂದ ತಕ್ಷಣವೇ ಸ್ವತಃ ಸಚಿವರೇ ಕೂತಿ ಯಾವುದೇ ಗೊಂದಲ ಇರಬಾರ್ದು ಅಂದ್ಬಿಟ್ಟು ತಮ್ಮೆಲ್ಲರಿಗೂ ಮಾಹಿತಿ ನೀಡಿದರು. ಅವರು ಕೂಡ 1-2-3 ದಿನ ಆಟ ಆಡ್ಬೋದಾಗಿತ್ತಲ್ಲ, ಇಲ್ಲ ನನಗೆ ಗೊತ್ತಿಲ್ಲ ಮಾಡಿಲ್ಲ ಅಂತ. ವಿತಿನ್ 24 hours ಅವರೇ ಕೂತ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಹೀಗೀಗ ಆಗಿದೆ ಅಂತ ಒಪ್ಕೊಂಡು, ಅದೇನೇ ಇದ್ರೂ ಕೂಡ ಅದಕ್ಕೆ ತನಿಖೆಗೆ ನಾವು ಮಾಡಿಸ್ತೀವಿ, ತನಿಖೆ ಕೂಡ ಅವರೇ ಒತ್ತಾಯ ಮಾಡಿ ಇದು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಪ್ರಕರಣದಲ್ಲಿ ಏನಾಗಿರುತ್ತೆ, ಕೊಲೆ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾರೆ ಸರ್, ಹಂಗಾಗಿತ್ತು. ಇಲ್ಲ ನೋಡಿ, ಹಂಗೆ ನೀವು ಹೇಳಕ್ಕೆ ಹೋದರೆ ನಾನು ರಾಜೀನಾಮೆ ಕೊಡಬೇಕಾ? KRIDLಲ್ಲಿ ಮೊನ್ನೆ ಒಬ್ಬ ಕಾಂಟ್ರಾಕ್ಟರು ಸತಾಯಿಸಿದ್ದಾರೆ ಅಂತ ಹಾಕಿದ್ರು. ನಾವು KRIDL ಅಧಿಕಾರಿಗಳು ಅಕ್ಯೂಸ್ ನಂಬರ್ 5 ಅಲ್ಲಿ ಬೋರ್ಡ್ ಯಾರ್ದಿರೋದು? ಹಿಂದಿನ ಶಾಸಕರದಿರೋದು. BJP ಅವರು ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಎತ್ತಾ ಇಲ್ಲ? ಹೇಗೆ ಒಬ್ಬ ಶಾಸಕರು ವಿತೌಟ್ ವರ್ಕ್ ಆರ್ಡರ್ ಕೊಟ್ಟರು? ನೋಡಿ, ಜೀವನೇ ಸರ್. ಅದು ಕಾನೂನು ಬಾಹಿರವಾದಂಥ ಪ್ರೊಸೀಜರಿಂದ ಹೋಗಿದೆಯೋ, ಕಾನೂನು ಚೌಕಟ್ಟಿನಲ್ಲಿ ಮಾಡಿದಂಥ ಹೋಗಿದೆಯೋ, ಅದಕ್ಕೆ ನೀವು ಬೆಲೆ ಹೇಗೆ ಕಟ್ತೀರಾ? ಪ್ರಶ್ನೆ ಇರೋದು ಬರೀ ದುಡ್ಡಿಂದಲ್ಲ. ಹೌದು, ಸರ್ಕಾರಿ ದುಡ್ಡಿದ್ದು ಅಕೌಂಟಬಿಲಿಟಿ ಕೂಡ ಜವಾಬ್ದಾರಿ ಸರ್ಕಾರದ್ದು. ಅದ್ರ ಜೊತೆಗೆ ಅದು ಕಾಂಟ್ರಾಕ್ಟರ್ ಅವರು ಇರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಅವರ ಜೀವನಕ್ಕೆ ಹೆಂಗೆ ನಾವು ಬೆಲೆ ಕಟ್ಟೋಕ್ಕಾಗುತ್ತೆ? ಸೊ ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳ ಇದ್ರ ಬಗ್ಗೆ ಯಾರಿಗೂ ರಕ್ಷಣೆ ಕೊಡೋದಿಲ್ಲ. ಸತ್ಯಾಂಶಗಳನ್ನು ತಿಳ್ಕೊಂಡು ಕಠಿಣವಾದಂಥ ಕ್ರಮ ತಗೋತೀವಿ ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.